ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೈವಾನುಗ್ರಹ ಇರುವ ಒಳ್ಳೆಯ ದಿನವಾಗಿರಲಿ ಎಂದು ಈ ನಿಮಿಷ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ದೈವಾನುಗ್ರಹ ಇರುವ ಒಳ್ಳೆ ನಿಮಿಷಗಳು, ಒಳ್ಳೆ ಸಮಯಗಳು ಸೇರಿ ಒಳ್ಳೆ ದಿನ ದೇವರು ನಿಮಗೆ ನೀಡಲಿ. ಎಲ್ಲರಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ಕುಟುಂಬಗಳನ್ನು ಜಾತಿ ಮತ ಭೇದವಿಲ್ಲದೆ, ಸಭಾ ವ್ಯತ್ಯಾಸವಿಲ್ಲದೆ ವಾಕ್ಯವನ್ನು ಆಲಿಸುವವರನ್ನು, ವಿವಿಧ ರಾಜ್ಯಗಳಿಂದ ಆಲಿಸುವವರನ್ನು, ವಾಕ್ಯವನ್ನು ಕಳಿಸಿಕೊಡುವವರನ್ನು, ಬರೆದು ಇಡುವವರನ್ನು, ಪ್ರೀತಿಯಿಂದ ಈ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವವರನ್ನು ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಈ ಮುಂಜಾನೆ ಈ ಸಮಯದಲ್ಲೇ ನಿಮ್ಮ ನಿಯೋಗಕ್ಕಾಗಿ ಪ್ರಾರ್ಥಿಸುತ್ತೇನೆ. ದೇವರು ಎಲ್ಲರನ್ನು ಅನುಗ್ರಹಿಸಲಿ. ಪ್ರಾರ್ಥನೆಯೊಂದಿಗೆ, ನಿರೀಕ್ಷೆಯೊಂದಿಗೆ ನಮಗೆ ಇಂದು ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ವಾಕ್ಯ ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ 34 ಮತ್ತು 35ನೇ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಅದಕ್ಕೆ ಮರಿಯಳು, ಇದು ಆಗುವುದಾದರೂ ಹೇಗೆ? ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ ಎಂದು ವಿಚಾರಿಸಿದಳು. ದೂತನು ಪ್ರತ್ಯುತ್ತರವಾಗಿ, ಪವಿತ್ರಾತ್ಮ ನಿನ್ನ ಮೇಲೆ ಬರುವರು, ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನ್ನಿಸಿಕೊಳ್ಳುವನು. ಪ್ರಿಯರೇ, ಮರಿಯಳು ದೇವದೂತನ ಹತ್ತಿರ ವಿಚಾರಿಸಿದ್ದು ಅದರ ಉತ್ತರವಾಗಿದೆ ನಾವು ವಾಕ್ಯದಲ್ಲಿ ಆಲಿಸಿದ್ದು. ನಾವು ಕೆಲವು ಕಾರ್ಯಗಳು ನಮ್ಮ ಜೀವನಕ್ಕೆ ಸಂಬಂಧಪಟ್ಟು ಯೋಚಿಸುವಾಗ ಇದು ಹೇಗೆ ನಡೆಯುತ್ತದೆ ಎಂದು ಯೋಚಿಸುತ್ತೇವೆ. ಪ್ರಿಯರೇ, ವಿಶ್ವಾಸದಿಂದ ನಿಮ್ಮೊಂದಿಗೆ ಹೇಳಲೇ, ದೇವರ ಶಕ್ತಿ ಇರುವ ವಾಕ್ಯವಾಗಿದೆ. ಒಂದೊಂದು ದಿನ ನಿಮ್ಮ ಮೇಲೆ ಇಳಿದು ಬರುವುದು, ನಿನ್ನ ಜೀವನದ ಮೇಲೆ ಬರುವುದು. ನಾವು ಕೇಳುವ ಪ್ರಶ್ನೆಯಾಗಿದೆ, ನನ್ನ ಕಾರ್ಯಗಳು ಯಾವಾಗ ಸರಿಯಾಗುತ್ತದೆ? ಎಷ್ಟು ದಿನವಾಯ್ತಲ್ಲ ಈ ಹಿಂಸೆ ಅನುಭವಿಸುವುದು, ಸಾಕಾದ ಒಂದು ಅವಸ್ಥೆಯಾಗಿದೆ. ನನ್ನ ಆಯಸ್ಸಿನ ಅರ್ಧ ನನ್ನ ಕಣ್ಣೀರಿನಲ್ಲೇ ಕಳೆದು ಹೋಯಿತು. ಹೇಗೆ ನನ್ನ ಸಮಸ್ಯೆಗಳಿಂದ ಬಿಡುಗಡೆ? ಪ್ರಿಯರೇ, ಇದಕ್ಕೆಲ್ಲ ಉತ್ತರ ದೇವರು ದೇವರ ವಾಕ್ಯದಲ್ಲಿ ನೀಡುತ್ತಿದ್ದಾರೆ. ದೇವರ ವಾಕ್ಯ ನಿನ್ನ ಮೇಲೆ ಬರುವಾಗ, ದೇವರ ಶಕ್ತಿ ನೀನು ತಿಳಿಯುವಾಗ, ಅಲ್ಲಿ ದೇವರ ಕಾರ್ಯ ನೋಡಲು ಪ್ರಾರಂಭವಾಗುತ್ತದೆ. ಹಾಲೆಲೂಯಾ. ಆಗಿದೆ, ಹೇಗೆ ನಡೆಯುತ್ತದೆ, ಹೇಗೆ ಸರಿಯಾಗುತ್ತದೆ, ಹೇಗೆ ಎಂದು ಯೋಚಿಸಿದ ಕಾರ್ಯಗಳು ದೇವರು ಸ್ಪಂದಿಸಿ ಅದು ಅದ್ಭುತವಾಗಿ ಅದು ದೇವರು ಪೂರ್ತಿಗೊಳಿಸುವರು. ಅದನ್ನು ನಾವು ಕಾಣಲು ಸಾಧ್ಯ. ದೇವರು ನಮ್ಮ ಜೀವನಕ್ಕೆ ಬರುತ್ತಾರೆ, ಆಗ ಜೀವನ ಮನೋಹರವಾಗಿ ಕಾಣಲು ಸಾಧ್ಯ. ಮಾತ್ರವಲ್ಲ, ಎಲ್ಲರ ದೃಷ್ಟಿಯಲ್ಲಿ ಅದು ಅದ್ಭುತವಾಗಿ ಕಾಣಲು ಸಾಧ್ಯ. ಪ್ರಿಯರೇ, ದೇವದೂತನು ಹೇಳಿದ ಒಂದು ಮಾತು ಇದೆ, ಅತ್ಯುನ್ನತನ ಶಕ್ತಿ ನಿನ್ನ ಮೇಲೆ ಆವರಿಸುತ್ತದೆ. ಈ ವಾಕ್ಯದ ಶಕ್ತಿ ನಿಮ್ಮ ಕುಟುಂಬವನ್ನು ಸ್ಪರ್ಶಿಸುತ್ತದೆ, ತಲೆಮಾರನ್ನು, ಮಕ್ಕಳನ್ನು, ಮಕ್ಕಳ ವಿದ್ಯಾಭ್ಯಾಸವನ್ನು, ಭವಿಷ್ಯವನ್ನು ಸ್ಪರ್ಶಿಸುತ್ತದೆ, ಹಣಕಾಸಿನ ಸಮಸ್ಯೆಯನ್ನು ಸ್ಪರ್ಶಿಸುತ್ತದೆ, ನಿಮ್ಮ ವರಮಾನ ಮಾರ್ಗವನ್ನು ಸ್ಪರ್ಶಿಸುತ್ತದೆ, ನಿಮ್ಮ ಆರೋಗ್ಯವನ್ನು ಸ್ಪರ್ಶಿಸುತ್ತದೆ. ನಿಮ್ಮ ಎಲ್ಲಾ ಬೇಡಿಕೆ ಕೋರಿಕೆಗಳ ಮೇಲೆ ದೇವರ ಅದ್ಭುತಗಳು ಕಾಣಲು ಪ್ರಾರಂಭವಾಗುತ್ತದೆ. ಹಾಲೆಲೂಯಾ. ನಮಗೆ ನಮ್ಮ ಜೀವನಕ್ಕೆ ಹಲವು ಗೊಂದಲವು, ನಿರಾಸೆಯೂ ಇರಬಹುದು. ಆದರೆ ದೇವರ ಆತ್ಮವು ನಿನ್ನ ಮೇಲೆ ಇಳಿದು ಬರುತ್ತದೆ. ಅತ್ಯುನ್ನತನ ಶಕ್ತಿ ನಿನ್ನ ಮೇಲೆ ಆವರಿಸುತ್ತದೆ. ನಿಮ್ಮ ನಿರಾಸೆಯ ವಿಷಯದ ಮೇಲೆ ದೇವರ ಕಾರ್ಯ ಪ್ರಾರಂಭವಾಗುತ್ತದೆ. ಇನ್ನು ಆ ವಿಷಯದಲ್ಲಿ ದೇವರ ಅದ್ಭುತ ನೋಡಲು ಸಾಧ್ಯ, ದೇವರ ಅದ್ಭುತ ಪ್ರವೃತ್ತಿ ಕಾಣಲು ಸಾಧ್ಯ. ಹಾಲೆಲೂಯಾ. ಪ್ರಿಯರೇ, ನಿಮ್ಮ ಮನಸ್ಸಿನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಾಕ್ಯದಲ್ಲಿ ಲಭಿಸಲಿ. ದೇವರ ಶಕ್ತಿ ನೀವು ತಿಳಿಯುವಾಗ ಪ್ರಾರಂಭವಾಗಲಿ ಎಂದು ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೆನ್.